ಕ್ರಿಕೆಟ್ ಅಭಿಮಾನಿಗಳಿಗೆ ಹೊಸ ವರ್ಷದ ಆರಂಭದಲ್ಲೇ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳಿಗೆ ಅನುಮತಿ ಸಿಕ್ಕಿದೆ. ಐಪಿಎಲ್ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಹೊಸ ವರ್ಷದ ಆರಂಭದಲ್ಲೇ ಜಾಕ್ಪಾಟ್ ಇದೆ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಗೃಹ ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಚಿನ್ನಸ್ವಾಮಿಗೆ ಹಿಡಿದಿದ್ದ ಗ್ರಹಣಕ್ಕೆ ಮುಕ್ತಿ ಸಿಕ್ಕೇ ಬಿಡ್ತು. ಹಲವು ಷರತ್ತಿನೊಂದಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನುಮತಿ ಸಿಕ್ಕಿರೋದು. ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಲಾಗಿದೆ. ಆದರೆ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಿದೆ. ಚಿನ್ನಸ್ವಾಮಿಯಿಂದ ಕೈ ತಪ್ಪಿ ಹೋಗಿದ್ದ ಪಂದ್ಯಾವಳಿಗಳು ಈಗ ವಾಪಸ್ ಷರತ್ತುಗಳನ್ನ ಹಾಕಿ ಪಂದ್ಯ ನಡೆಸೋದಕ್ಕೆ ಅನುಮತಿ ಕೊಟ್ಟಿದೆ ಸರ್ಕಾರ. ಐಪಿಎಲ್ ಕೈ ತಪ್ಪಿ ಹೋಯ್ತು ಅನ್ನೋ ಆತಂಕದಲ್ಲಿದ್ರು ಅಭಿಮಾನಿಗಳು. ಆದ್ರೆ ಈ ನಿರ್ಧಾರ ಹೊರ ಬೀಳ್ತಾ ಇದ್ದಂತೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹಲವು ಕಂಡೀಷನ್ಗಳನ್ನ ಹಾಕಲಾಗಿದೆ ಪಂದ್ಯ ನಡೆಸೋದಕ್ಕೆ. ಐಪಿಎಲ್ ಅಂತಾರಾಷ್ಟ್ರೀಯ ಪಂದ್ಯವನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಬಹುದು. ಅಲ್ಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹಿಡಿದಿದ್ದ ಗ್ರಹಣಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಕೆಎಸ್ಸಿಎ ಆಳ್ವಿಕೆಗೆ ರಾಜ್ಯ ಸರ್ಕಾರದಿಂದ ಮೂಗುದಾರ ಬಿದ್ದಿದೆ. ಪಂದ್ಯಾವಳಿಗೆ ಅನುಮತಿ ಕೊಟ್ಟು ಮೂಗ್ದಾರ ಹಾಕಿದೆ ಸರ್ಕಾರ. ಕಂಡೀಷನ್ಸ್ಗಳನ್ನ ಹಾಕಿದೆ. ಆ ಕಂಡೀಷನ್ಸ್ಗಳ ಪಾಲನೆ ಸರಿಯಾಗಿ ಆಗಬೇಕು. ಷರತ್ತು ಉಲ್ಲಂಘನೆ ಮಾಡಿದ್ರೆ ಕೊಟ್ಟ ಅನುಮತಿ ರದ್ದಾಗತ್ತೆ. ಇಷ್ಟು ವರ್ಷ ಸ್ವತಂತ್ರವಾಗಿ ಪಂದ್ಯಗಳನ್ನ ಕೆಎಸ್ಸಿಎ ನಡೆಸ್ತಾ ಇತ್ತು. ಅದೇ ಕಾಲ್ತುಳಿತ ಪ್ರಕರಣದ ನಂತರ ಪಂದ್ಯಾವಳಿಗಳೇ ನಡೆದಿರಲಿಲ್ಲ. ಹಲವು ಪಂದ್ಯಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಲಾಯಿತು. ಈಗ ಸರ್ಕಾರ ಮೂಗ್ದಾರ ಹಾಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಸರ್ಕಾರದ ಸಮಿತಿಯ ಮೇಲ್ವಿಚಾರಣೆ ಇರುತ್ತೆ. ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಮಾಡೋ ಹಾಗಿಲ್ಲ. ಒಂದಷ್ಟು ಷರತ್ತುಗಳೊಂದಿಗೆ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರೋದು. ಚಿನ್ನಸ್ವಾಮಿಯಿಂದ ಕೈತಪ್ಪಿ ಹೋಗಿದ್ದ ಪಂದ್ಯಾವಳಿಗಳು ಈಗ ಮತ್ತೆ ವಾಪಸ್. ಐಪಿಎಲ್ ಕೂಡ ಕೈತಪ್ಪಿ ಹೋಯ್ತು ಅಂತ ಅಭಿಮಾನಿಗಳು ಆತಂಕದಲ್ಲಿದ್ರು. ಈಗ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಅಲ್ಲಿಗೆ ಕೆಎಸ್ಸಿಎ ಆಳ್ವಿಕೆಗೆ ರಾಜ್ಯ ಸರ್ಕಾರ ಮೂಗ್ದಾರ ಹಾಕಿರೋದು. ಇಷ್ಟು ವರ್ಷ ಸ್ವತಂತ್ರವಾಗಿ ಪಂದ್ಯಗಳನ್ನ ನಡೆಸಿಕೊಂಡು ಬಂದಿತ್ತು ಕೆಎಸ್ಸಿಎ. ಆದರೆ ಕಳೆದ ಬಾರಿಯ ದುರಂತದ ನಂತರ ಈಗ ಸರ್ಕಾರದ ಸಮಿತಿ ಮೇಲ್ವಿಚಾರಣೆ ನಡೆಸುತ್ತೆ. ಅಲ್ಲಿ ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಲ್ಲಿ ನಡೆಯೋಲ್ಲ ಅನ್ನೋ ಒಂದು ಸುದ್ದಿ ಕ್ರಿಕೆಟ್ ಪ್ರೇಮಿಗಳಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿತ್ತು. ಆದ್ರೀಗ ಸರ್ಕಾರ ಐಪಿಎಲ್ ಪಂದ್ಯಾವಳಿಗಳನ್ನ ಬೆಂಗಳೂರಲ್ಲಿ ನಡೆಸೋದಕ್ಕೆ ಅನುಮತಿ ಕೊಟ್ಟಿರುವಂಥದ್ದು ಸಾಕಷ್ಟು ಖುಷಿ ತಂದಿರುವಂಥ. ನಮ್ಮ ಜೊತೆಗೆ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಅವರು ನಾನು ಮಾತಾಡಿಸ್ತೀನಿ, ಎಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಈ RCB ಪಂದ್ಯಾವಳಿಗಳು ಇಲ್ಲಿ ನಡೆಯೋದಿಲ್ಲ ಅಂತೇಳಿ ಸುದ್ದಿ ಬಂದಾಗ ಅವರಿಗೆಲ್ಲ ಹೇಗೆ ಅನಿಸ್ತು ಅಂತೇಳಿ ಸ್ವತಃ ಅವ್ರನ್ನ ಮಾತಾಡ್ತೀನಿ. ಜೊತೆಗೆ ನನ್ನ ಜೊತೆಗೆ ಯಂಗ್ ಕ್ರಿಕೆಟರ್ ಇದ್ದಾರೆ. ಈಗ RCB ಮ್ಯಾಚಸ್ಸು ಬೆಂಗಳೂರಲ್ಲಿ ನಡೆಯೋದಿಲ್ಲ ಅಂತಂದಾಗ ನಿಮ್ಗೆ ಏನು ಅನಿಸ್ತು ಸರ್? ಫಸ್ಟಿಗೆ ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲ ಕ್ರಿಕೆಟ್ ಟೀಮ್ ಫಾರ್ ಎಕ್ಸಾಂಪಲ್ ಮುಂಬೈ ಮತ್ತು ಚೆನ್ನೈ ಅವರ ಹೋಮ್ ಗ್ರೌಂಡಲ್ಲಿ ಆಡೋಕ್ಕೆ ಅವಕಾಶ ಸಿಗುತ್ತೆ. ಆದರೆ ನಮ್ಮ ಬೆಂಗಳೂರಿಗೆ ಸಿಗಲ್ಲ. ಅದಕ್ಕೆ ಏನು ಅನಿಸ್ತಾಗ ಆ ಟೈಮ್ ಬೇಜಾರು ಆಯಿತು. ಯಾಕಂದರೆ ನಮ್ಮ ಒಂದು ಹೋಮ್ ಟೀಮು ಹೋಗ್ಬಿಟ್ಟು ಬೇರೆ ಗ್ರೌಂಡಲ್ಲಿ ಆಡೋದು ತುಂಬ ಬೇಜಾರು ಅನಿಸುತ್ತೆ. ಈಗ ಸರ್ಕಾರ IPL ಮ್ಯಾಚ್ಗಳನ್ನ ಬೆಂಗಳೂರು ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಎಷ್ಟು ಖುಷಿ ಆಗ್ತಿದೆ ಈಗ RCB ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಎಷ್ಟು ಖುಷಿ ತರ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಬೆಂಗಳೂರಿಗೆ ಇವಾಗ ಯಾಕಂದರೆ ತುಂಬ ಮ್ಯಾಚಸ್ ಬೆಂಗಳೂರಲ್ಲಿ ನಡೀಲಿಲ್ಲ. ಕಾಲ್ತುಣಿತ ಆದಮೇಲೆ ವಿಜಯ್ ಹಜಾರೆ ಟ್ರೋಫಿ ನಡೀಬೇಕಿತ್ತು, ಅದು ನಡೀಲಿಲ್ಲ. ಸೊ ಇವಾಗ IPL ಅಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋಕ್ಕೆ ಅವಕಾಶ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ಈಗ? ನನಗೆ ಖುಷಿ ಆಗ್ತಿದೆ. ಯಾಕಂದರೆ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ಆಡ್ತಿದೆ ಮತ್ತು ನಾವು ಟಿಕೆಟ್ ಬುಕ್ ಮಾಡ್ಬೋದು. ಲಿಟಲ್ ಮ್ಯಾನ್, ನಿನಗೆ ಹೇಗೆ ಅನಿಸ್ತು ಈಗ RCB ಮ್ಯಾಚ್ ಬೆಂಗಳೂರು ನಡೆಯಲ್ಲ ಅಂದ ತಕ್ಷಣ? ಫಸ್ಟ್ ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಬೆಂಗಳೂರು ಟೀಮು ಚಿನ್ನಸ್ವಾಮಿಲಿ ಆಡಿಲ್ಲ ಅಂದರೆ ಮತ್ತು ಬೇರೆ ಸ್ಟೇಟಲ್ಲಿ ಆಡಿದ್ರೆ ನಾವು ಅಲ್ಲವರೆಗೂ ಹೋಗೋಕ್ಕಾಗಲ್ಲ. ಆದರೆ ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ ಇಲ್ಲೇ ಹತ್ತಿರ ಇದೆ, ಈಸಿಯಾಗಿ ಟಿಕೆಟ್ ಬುಕ್ ಮಾಡಿಕೊಂಡು ಕಾರಲ್ಲಿ ಕೂಡ ಆಗ್ಬೋದು, ಇಲ್ಲ ಮೆಟ್ರೋಲ್ಲಿ ಕೂಡ ಹೋಗ್ಬೋದು. ಸೊ ಈಗ ಎಷ್ಟು ಖುಷಿ ಆಗ್ತಿದೆ? ಮ್ಯಾಚ್ ನಡೆಯುತ್ತೆ ಈಗ IPL ಫುಲ್ ಖುಷಿ ಆಗ್ತೈತೆ. ಎಷ್ಟು ರೆಡಿಯಾಗಿದೆ ಮ್ಯಾಚ್ IPL ನೋಡೋಕೆ? ಈ ಸತಿ ಫುಲ್ ರೆಡಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು.
ಗೊತ್ತಾದಾಗ ಏನು ಅನಿಸುತ್ತೆ, ಖುಷಿ ಆಯಿತು. ಆದರೆ ಅವ್ರು ಯಾರೋ ಮ್ಯಾನೇಜ್ಮೆಂಟ್ ಅವರೆಲ್ಲ ಸ್ಟಾಪ್ ಮಾಡ್ತೀನಿ ಅದು ಅಂದವ್ರೆ. ಆದರೂ ಪರವಾಗಿಲ್ಲ, ಖುಷಿ ಆಯ್ತು ನಮಗೂ ಕೇಳಿಸ್ಕೊಂಡು. ಆ ಇನ್ಸಿಡೆಂಟ್ ಆದಾಗ ಹೊಸ ಟ್ರಾಜಿಕ್ ಇನ್ಸಿಡೆಂಟ್, ಸ್ವಲ್ಪ ಬೇಜಾರು, ತುಂಬ ಬೇಜಾರಾಯಿತು. ಕಪ್ ಗೆದ್ದಿದ್ದು ಒಂದು ಕಡೆ ಖುಷಿ ಇದ್ದರೆ ಇನ್ನೊಂದು ಕಡೆ ಆಬ್ವಿಯಸ್ ಆಗಿ ಅದೊಂದು ಗಿಲ್ಟ್ ಇರುತ್ತೆ. ಬಟ್ ಈಗ ಮ್ಯಾಚ್ ನಡೀತಿದೆ, ತುಂಬ ಖುಷಿ ಆಗ್ತಿದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಿದೆ. ಸೊ ಒಂಥರ ಖುಷಿ ಆಗುತ್ತೆ. ನಾನು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ನೋಡಬೇಕಂತ ಖುಷಿ ಇದೆ. ನಾನು ಅಲ್ಲಕ್ಕೆ ಶುರು ಮಾಡಿದೆ, ಯಾಕಂದರೆ ನಾನು ಒಂದು IPL ಮ್ಯಾಚು ನೋಡಿಲ್ಲ. ನಾನು WPL ನೋಡಿದ್ದೀನಿ, IPL ನೋಡಿಲ್ಲ. ಅದಕ್ಕೆ WPL 3 ನೋಡಿದ್ದೀನಿ, IPL 1 ನೋಡಿಲ್ಲ. ಅದಕ್ಕೆ ನಾನು ನೋಡೋಕ್ಕಾಗಿಲ್ಲ ಅಂತ ಅಲ್ಲಕ್ಕೆ ಶುರು ಮಾಡಿದೆ. ಬಟ್ ಆದರೆ ಇವತ್ತು ನ್ಯೂಸ್ ಗೊತ್ತಾದ್ಮೇಲೆ ನನಗೆ ಖುಷಿ ಆಗ್ತಾ ಇದೆ. ಮತ್ತೆ ಆ ಚಿನ್ನಸ್ವಾಮಿಲಿ ಆಡೋ ಫೀಲೇ ಬೇರೆ, ಅಲ್ಲಿ ಹೋಗ್ಬಿಟ್ಟು ನೋಡೋ ಫೀಲೇ ಬೇರೆ. ಆದರೆ ಆ ಮ್ಯಾಚ್ ಸ್ಟಾಪ್ ಮಾಡ್ತೀವಿ ಅನ್ನೋ ಒಂದು ಸ್ವಲ್ಪ ಬೇಜಾರು. IPL ನೋಡೋಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ರೇಸ್ ಕಡಿಮೆ ಆಗೋಯ್ತು. ಸೊ ಇವಾಗ ಫುಲ್ ಮತ್ತೆ ಖುಷಿಯಾಗಿದೆ. ಇವಾಗ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇದೀವಿ. ಮತ್ತೆ ಗೊತ್ತಾದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.